ಇಲ್ಲಿನ ಮುಂಡೂರು ಬರೆಕೋಲಾಡಿಯ ರಸ್ತೆ ಸಮಸ್ಯೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇತ್ತೀಚೆಗೆ ಕರೆಮನೆಕಟ್ಟೆ ಕಲ್ಲಮ್ಮ ಮುಂಡೂರು ಸಂಪರ್ಕ ರಸ್ತೆಯ ಭಾಗದಲ್ಲಿ ಸುಮಾರು 15 ಮನೆಗಳಿದ್ದು ಅಲ್ಲಿನವರಿಗೆ ರಸ್ತೆ ಸಂಪರ್ಕವಿಲ್ಲ ಎಂದು ಪ್ರತಿಭಟನೆ ಹಾಗೂ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿತ್ತು. ಈ ಸುದ್ದಿಯನ್ನ ಈಗ ಅಲ್ಲಿನವರೆಯಾದ ಸಂದೀಪ್ ಇದು ಸತ್ಯಕ್ಕೆ ದೂರವಾದುದು ಎಂದು ಹೇಳಿದ್ದಾರೆ. ಅಲ್ಲಿ 15 ಮನೆಗಳಿಲ್ಲ, ಅಲ್ಲಿರುವುದು ಕೇವಲ 4 ಮನೆ. ಹಾಗೆಯೇ ಅವರಿಗೆ ಇನ್ನೊಂದು ಭಾಗದಿಂದ ಮನೆಗೆ ತೆರಳಲು ರಸ್ತೆ ಸಂಪರ್ಕವಿದೆ. ಹಾಗಿದ್ರೂ ಕೂಡ ಅಲ್ಲಿನ ಕೆಲವರು ಇತರ ಖಾಸಗಿ ಜಮೀನಿನ ಮೂಲಕ ರಸ್ತೆ ಸಂಪರ್ಕವನ್ನ ಮಾಡಿಕೊಡಬೇಕೆಂದು ಉದ್ದಟತನದಿಂದ ಮಾತನಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸದ್ಯ ಈ ರಸ್ತೆ ಸಂಪರ್ಕದ ಬಗ್ಗೆ ಕೋರ್ಟ್ನಲ್ಲಿ ಪ್ರಕರಣದ ತನಿಖೆ ನಡೆಯುತ್ತಿದೆ. ಹೀಗಿರುವಾಗ ಇಲ್ಲಿನ ಕೆಲವರು ಹೇಗೆ ಪ್ರತಿಭಟನೆ ಮಾಡಿದ್ರು ಎಂದು ಹೇಳಿದ್ದಾರೆ. ಈ ಪ್ರಕರಣ ನ್ಯಾಯಾಲಯದಲ್ಲಿ ತನಿಖೆಯಾಗುತ್ತಿದೆ. ಅಲ್ಲದೆ ನಮ್ಮ ಜಾಗ ವರ್ಗ ಜಾಗ, ಇದು ಬೇರೆ ವ್ಯಕ್ತಿಗಳಿಂದ ಖರೀದಿ ಮಾಡಿದ ಜಾಗ. ಹೀಗಿರುವಾಗ ಇಲ್ಲಿಯವರು ಹೇಗೆ ನಮ್ಮ ಜಾಗದಲ್ಲಿ ರಸ್ತೆ ಮಾಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ. ರಸ್ತೆ ಸಂಪರ್ಕ ಕಲ್ಪಿಸುವುದಕ್ಕೆ ವಿರೋಧವಿಲ್ಲ, ಆದರೆ ನಮ್ಮ ಜಾಗದ ಮೂಲಕವೇ ಆಗಬೇಕೆಂಬುದು ಹೇಳುವುದು ಎಷ್ಟು ಸರಿ ಎಂದು ಜಾಗದ ಮಾಲೀಕ ಸಂದೀಪ್ ಅವರು ಹೇಳಿದ್ದಾರೆ. ನಮ್ಮ ಊರಲ್ಲಿ 4 ಮನೆಗಳಿಗೆ ರೋಡ್ ಆಗಬೇಕಂತ ಒಂದು ಪ್ರೊಟೆಕ್ಷನ್ ನಡೆಸಿದರು, ಪ್ರೆಸ್ ಮೀಟಿಂಗ್ ಎಲ್ಲ ಮಾಡಿದರು. ಇದೇ 2022ರಲ್ಲಿ ನಮ್ಮ ವರ್ಗ ಜಾಗದಲ್ಲಿ ನಾನು ಸ್ಟೇ ತಂದಿದ್ದೆ. ಪ್ರತಿಯೊಂದು ಮನೆಗೆ ಸಹ 4 ಮನೆ ಇರೋದು ಅಲ್ಲಿ. ಇವರ ಮುಂದೆ ಪ್ರೆಸ್ ಮೀಟಿಂಗ್ ಆಗ 15 ಮನೆ ಅಂತ ಹೇಳಿದರು. ಪ್ರತಿಯೊಂದು ಮನೆಗೆ ಸಹ ರೋಡ್ ಉಂಟು. ಈಗ ನಮ್ಮ ಮನೆಗೆ ಬರುವ ಪಂಚಾಯಿತಿ ರೋಡನ್ನು ಸಹ ಇವರು ಬಂದ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈಗ ಅಲ್ಲಿ ಒಂದು 4 ಮನೆಗಳಿಗೆ ರೋಡ್ ಇಲ್ಲ. ST ಅವರ ಪಂಗಡದ ಒಂದು 3 ಮನೆ, ಒಂದು ವಿಶ್ವಕರ್ಮ ಕುಟುಂಬಕ್ಕೆ ಸೇರಿದ 1 ಮನೆಗೆ ರೋಡ್ ಇಲ್ಲ ಇಲ್ಲಿ. ಈಗ ನಮ್ಮ ತೋಟವನ್ನು ಕಡಿದು ಅವರಿಗೆ ರೋಡ್ ಮಾಡಬೇಕಂತ ಅವರೊಂದು ಪ್ರೊಟೆಕ್ಷನ್. ಈಗ ಗ್ರಾಮ ಪಂಚಾಯತಿಯಿಂದ ನಮಗೆ ಲೆಟ್ರ್ ಕೊಟ್ಟಿದ್ದಾರೆ ಪಂಚಾಯತಿ ರೋಡ್ ಅಂತ, ಅದನ್ನು ಸಹ ಬಂದ್ ಮಾಡಿದ್ದಾರೆ. ಮೊನ್ನೆ ಅಶೋಕ್ ರೈ ಅವರಿಂದ 10 ಲಕ್ಷ ಅದಕ್ಕೆ ಕಾಂಕ್ರೀಟೀಕರಣಕ್ಕೆ ಪಾಸ್ ಮಾಡಿದರು. ಅದನ್ನು ಸಹ ತಡೆದರು, ಇವರು ಮಾಡೋದು ಬೇಡ ಅಂತ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ರೋಡ್ ಇತ್ತು, ಅವರು ಆ ವಿಶ್ವಕರ್ಮದವರು ಸ್ವಲ್ಪ ಮನೆ ಕಟ್ಟಲಿಕ್ಕೆ ಅಂತ ಮಾಡಿ ರೋಡ್ ಮಾಡ್ಬೋದು ಎಲ್ಲರಿಗೆ ಸಹ. ಈಗ ರೋಡು ವಿಶ್ವಕರ್ಮದವರಿಗೆ ಸಹ ST ಅವರಿಗೆ ಸಹ ರೋಡ್ ಮಾಡ್ಬೋದು. ನಾವು ಸಹ ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಅವರಿಗೆ ರೋಡ್ ಮಾಡೋದಾದರೆ. ಆಲ್ಮೋಸ್ಟ್ ಈಗ ನಮಗೆ ರೋಡ್ ಉಂಟು ನಮ್ಮ ಮನೆಗೆ, ಅದನ್ನು ಸಹ ಇವರು ಬಂದ್ ಮಾಡಿದ್ದಾರೆ. ಕೋರ್ಟ್ ಕೇಳುವಾಗ ಇಷ್ಟರ ತನಕ ಡಾಕ್ಯುಮೆಂಟ್ ಕೊಡಲಿಲ್ಲ. ರೋಡು ಸಹ ಅವರದ್ದು ವರ್ಗ ಜಾಗ ಅಂತೆ. ಈಗ ನಾವು ಪರ್ಚೇಸ್ ಮಾಡಿದ ಜಾಗ ತೋಟವನ್ನು, ಅದರಿಂದ ನಾವು ಹೇಳಿದ್ದೇವೆ ದಾರಿ ಕೊಡ್ತೇವೆ, ನಾವು ಒಂದು ರೋಡಿಗೆ ಕಂಟಿನ್ಯೂ ಮಾಡಿ ಎಲ್ಲರಿಗೊಂದು ಉಪಕಾರ ಆಗಲಿ, ಒಂದು 15 ಮನೆಗೆ ಉಪಕಾರ ಆಗ್ತದೆ. 15 ಮನೆಗೆ ಸಹ ಈಗ ರೋಡ್ ಉಂಟು ಅಲ್ಲಿ. ಈ ರೋಡೊಂದು ಶಾರ್ಟ್ ಕಟ್ ಆಗ್ತದೆ ಅಷ್ಟೇ, ಪ್ರತಿಯೊಂದು ಮನೆಗೆ ಸಹ ಅಷ್ಟೇ ಹೇಳೋದು. ರೋಡ್ ಆಗೋದು ನಮ್ಮದು ಅಬ್ಜೆಕ್ಷನ್ ಇಲ್ಲ. ನಾನೇ ಒಬ್ಬನೇ ಜಾಗ ಕೊಡಬೇಕಂತ ನನಗೆ ಎಷ್ಟುಂಟು, ಅವನು ಈಗ ಮೇಲೆ ಎಷ್ಟು ಬಿಟ್ಟ ಅಷ್ಟೇ ನಾನು ಇಲ್ಲಿ ಕೆಳಗೆ ಬಿಡ್ತೇನೆ ಅಂತ ಹೇಳಿದ್ದೆ ಜಾಗ. ಈಗ ನನಗಿಂತ ಮುನ್ನೆ ಭಟ್ರುಗಳಿದ್ದಾರೆ, ಅವರು ಸಹ ಹೇಳಿದರು 10 ಜನಕ್ಕೆ ಉಪಕಾರ ಆದರೆ ನಾವು ಬಿಡ್ತೇವೆ. ಇವರು ಜಬರ್ದಸ್ತ್ ಮಾಡಿ ಅವರನ್ನು ಸಹ ಈ ಭಾಗದವರಿಗೆ ಸದ್ಯಕ್ಕೆ ರಸ್ತೆ ಸಮಸ್ಯೆ ಇಲ್ಲ, ಇವರಿಗೆ ಹತ್ತಿರದಿಂದ ರಸ್ತೆ ಸಂಪರ್ಕವಾಗಬೇಕೆನ್ನುತ್ತಾರೆ. ನಮ್ಮ ವರ್ಗ ಜಮೀನನ್ನ ಒತ್ತುವರಿ ಮಾಡಿ ರಸ್ತೆ ಮಾಡುವುದು ಎಷ್ಟು ಸರಿ ಎಂಬುದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ. ಇದರ ಸತ್ಯಾಂಶವನ್ನ ಕೋರ್ಟ್ ಬಯಲಿಗೆಳೆಯುತ್ತೆ. ಜಾಗಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಮಲ್ಲಿವೆ ಎಂದು ಹೇಳಿದ್ದಾರೆ. ಈ ಭಾಗದಲ್ಲಿ ಒಂದು ಬರೆಕೋಲಾಡಿ ಅಂತ ಹೇಳುವಂಥ ಒಂದು ST ಏರಿಯಾ ಇರುವಂಥ ಒಂದು ಸುಮಾರು ಒಂದು 5-6 ಮನೆಗಳು ಇರುವಂಥ ಜಾಗದಲ್ಲಿ ಒಂದು ರಸ್ತೆಯ ವಿಚಾರವಾಗಿ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ಸಮಸ್ಯೆಗಳು ಉಂಟಾಗಿದೆ. ಆದರೆ ಅಲ್ಲಿ ಸಮಸ್ಯೆಗಳು ಇಲ್ಲ. ಯಾಕೆಂತೇಳಿದರೆ ಊರವರು ಸೇರಿಕೊಂಡು ಸರಿ ಮಾಡುವಂಥ ವಿಚಾರವನ್ನು ಹೊರಗಿನ ವ್ಯಕ್ತಿಗಳು ಬಂದು ಸರಿ ಮಾಡುವಂಥ ಅವಶ್ಯಕತೆಗಳು ಇಲ್ಲ ಅಂತೇಳಿ ಕಾಣಿಸ್ತದೆ. ಯಾಕೆಂತೇಳಿದರೆ ಇಲ್ಲಿ ಹಿರಿಯರಾದಂಥ ಯಾಕೂಬ್ ಮುಲಾರ್ ಇದ್ದಾರೆ, ಅನ್ನಿ ಪೂಜಾರಿ ಹಿಂದಾರ್ ಇದ್ದಾರೆ, ಇಬ್ರಾಹಿಂ ಮುಲಾರ್ ಇದ್ದಾರೆ, ಆಮೇಲೆ ಮಹೇಶ್ ಚಂದ್ರ ಸಾಲಿಯಾನ್ ಇದ್ದಾರೆ, ಆಮೇಲೆ ಅರುಣ್ ಕುಮಾರ್ ಪುತ್ತಿಲ ಇದ್ದಾರೆ, ಮೋಹನ್ ರೈ ಅವರಿದ್ದಾರೆ. ಈ ಭಾಗದಲ್ಲಿ ಇವರೆಲ್ಲ ಮುಂಚೂಣಿಯಲ್ಲಿರುವಂಥ ನಾಯಕರುಗಳು. ಇವರ ಹತ್ರ ಹೇಳಿ ಸರಿ ಮಾಡಲಿಕ್ಕೆ ಎಷ್ಟೋ ಅವಕಾಶಗಳಿತ್ತು. ಆದರೆ ಈ ಭಾಗದಲ್ಲಿರುವಂಥ ವಿಚಾರಗಳನ್ನು ಇವರು ಏನು ಮಾಡಿದರು ಅಂತ ಹೇಳಿದರೆ, ಯಾರೋ ಒಬ್ಬರ ಕಿವಿ ಮಾತುಗಳನ್ನು ಕೇಳಿಕೊಂಡು ಹೊರಗಿನ ವ್ಯಕ್ತಿಗಳನ್ನು ತಂದು ಈ ಭಾಗದಲ್ಲಿ
ಅವರವರ ಒಳಗಡೆ ಕಿತ್ತಾಟ ಮಾಡುವಂಥ ವಿಚಾರವನ್ನು ದೊಡ್ಡದು ಮಾಡುವಂಥ ಪರಿಸ್ಥಿತಿಗಳಿಗೆ ತಂದಾಕಿದ್ದಾರೆ. ಇದು ಸೂಜಿಯಲ್ಲಿ ತೆಗೆಯುವಂಥ ಒಂದು ಮುಳ್ಳನ್ನು ಪಿಕ್ಕಾಸಿ ಇದನ್ನೆಲ್ಲ ಹಿಡ್ಕೊಂಡು ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡ್ತಾಯಿದ್ದಾರೆ. ಈ ಭಾಗಕ್ಕೆ ಆ ಮಾರ್ಗಕ್ಕೆ ನಾವು 10 ಲಕ್ಷ ಅನುದಾನವನ್ನು ಶಾಸಕರು ಅಶೋಕ್ ಕುಮಾರ್ ಅವರು ಆ ಅನುದಾನವನ್ನು ನೀಡಿದರು. ಅದು ಈಗಾಗಲೇ ಇನ್ನೊಂದು ಕಾರ್ಯಪ್ರವೃತ್ತವಾಗಿ ಕೆಲಸ ಆಗ್ತದೆ. ಇನ್ನೊಂದು ಸುಮಾರು ಒಂದು ಜೂನ್ ಒಳಗಡೆ ಆ ಕಾಮಗಾರಿ ನಡೀತದೆ. ಅದಲ್ಲದೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ, ಅಲ್ಲಿ ಒಂದು 2 ST ಕಾಲೋನಿಗಳಲ್ಲಿ ಬರುವಂಥ ಅವರ ಭಾಗದ ಬೇಲಿಯ ಹತ್ತಿರವೇ ಇರುವಂಥ ಒಂದು ಮಾರ್ಗಕ್ಕೆ ಸಂಪರ್ಕ ರಸ್ತೆ ಇದೆ. ಆ ಮನೆಗೆ ಹೋಗಲಿಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇಲ್ಲ. ಕೆಳಗೆ ಬರುವಂಥ ಈಗ ಸಮಸ್ಯೆ ಇರುವಂಥ ಜಾಗದಲ್ಲಿ ಇವರಿಗೆ ಅವಕಾಶ ಬೇಕು, ಅಲ್ಲಿ ಅವರಿಗೆ ತೊಂದರೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅದನ್ನು ಸಹ ಪರಿಹಾರ ಮಾಡ್ಬೋದಲ್ಲ. ಈಗ ಒಂದು ಮನೆಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಒಂದು ಉದ್ದೇಶ ಆಗಿರ್ಬೋದು, ಅಥವಾ 2 ಮನೆಗೆ ಸಮಸ್ಯೆ ಆಗಿರುವಂಥದ್ದು ಎಲ್ಲ ಸಹ ಒಂದೇ ರೀತಿಯಲ್ಲಿ ಆಗಿರ್ತದೆ. ಸಮಸ್ಯೆ ಅದು ಬೇರೆ ಬೇರೆ ರೀತಿಯಲ್ಲಿ ಆಗಿರ್ತದೆ ಅಷ್ಟೇ ಹೊರತು ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅಲ್ಲಿಯ ಹಿರಿಯರಾದಂಥ ಪಕ್ಕದಲ್ಲಿರುವಂಥವರನ್ನು ಯಾರನ್ನಾದರೂ ಒಬ್ಬರನ್ನು ಸೇರಿಸಿಕೊಂಡು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಷ್ಟೋ ಅವಕಾಶಗಳಿತ್ತು. ಅನೀಶ್, ವಿ4 ನ್ಯೂಸ್, ಪುತ್ತೂರು.